ಏನಿದು ನಾವು ದ್ರಾವಿಡ ಕನ್ನಡ ಚಳುವಳಿಯ ಒಂದು ಉದ್ದೇಶ ಏನು ನಿಮ್ಮದು? ಕನ್ನಡಿಗರಿಗೆ ಅವರ ನುಡಿಯ ಮೂಲ ತುಂಬಾ ದಿಕ್ಕು ತಪ್ಪಿಸ್ಬಿಟ್ಟಿದ್ದಾರೆ. ಸಂಸ್ಕೃತನೇ ಕನ್ನಡದ ಮೂಲ ಅಂತ ನಮಗೆ ಸ್ಕೂಲ್ಗಳಿಂದನೂ ಬೋಧಿಸ್ಕೊಂಡು ಬಂದುಬಿಟ್ಟಿದ್ದಾರೆ. ಸಂಸ್ಕೃತಕ್ಕೂ ಕನ್ನಡಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಕನ್ನಡ ಒಂದು ದ್ರಾವಿಡ ನುಡಿ. ದ್ರಾವಿಡ ನುಡಿ ಗುಂಪು ಇಡೀ ಜಗತ್ತಿನಲ್ಲೇ ನುಡಿಯ ಸೃಷ್ಟಿಗೆ ಮತ್ತು ನುಡಿ ವ್ಯವಸ್ಥೆಗೆ ಕಾಣಿಕೆ ಕೊಟ್ಟಂಥ ನುಡಿ ಗುಂಪಿನ ಹೆಸರು ದ್ರಾವಿಡ. ದ್ರಾವಿಡ ಜನರ ಚರಿತ್ರೆ ಇದೇ ಹೊರತಾಗಿ ಯಾರೋ ಒಬ್ಬರು ನಾಯಕರು, ಯಾರೋ ಒಬ್ಬರು ರಾಜರು ಆ ನಾಗರಿಕತೆ ಕಂಡುಹಿಡಿದಿದ್ರು, ಈ ಥರದ್ದು ಇಲ್ಲವೇ ಇಲ್ಲ. ದ್ರಾವಿಡ ಜನರು ಈ ರೀತಿ ಬದುಕ್ತಿದ್ರು ಅಂದರೆ ಪ್ರಜಾಪ್ರಭುತ್ವ ಅನ್ನೋದು ಅವತ್ತೇ ನೆಲೆಸಿತ್ತು. ದ್ರಾವಿಡ ಕನ್ನಡ ಯಾವುದು? ದ್ರಾವಿಡ ಕನ್ನಡ ಅಂತಂತಂದರೆ ಈಗ ಏನು ಇವರು ದಿಕ್ಕು ತಪ್ಪಿಬಿಟ್ಟಿದ್ದಾರೆ, ಕನ್ನಡ ಅದ್ರ ಮೂಲ ಗೊತ್ತಿಲ್ಲ. ದ್ರಾವಿಡ ಅಂತಂದರೆ ಯಾವ ಥರ ದಿಕ್ಕು ತಪ್ಪಿಸ್ಬಿಟ್ಟಿದ್ದಾರೆ ಅಂತಂದರೆ ಬರೀ ತಮಿಳವರು, ದ್ರಾವಿಡ ಅಂತಂದರೆ ಬರೀ ತಮಿಳಿಯನ್ಸ್ ಮಾತ್ರ ಅನ್ನೋ ಥರದಲ್ಲಿ ದಿಕ್ಕು ತಪ್ಪಿಸ್ಬಿಟ್ಟಿದ್ದಾರೆ. ಆ ರೀತಿ ದಿಕ್ಕು ತಪ್ಪಿಸಿರೋರನ್ನ ಅವ್ರಿಗೆ ನಿಜವಾದ ಮೂಲ ತಿಳಿಸೋದಕ್ಕೋಸ್ಕರ ದ್ರಾವಿಡ ಕನ್ನಡಿಗರು ಅನ್ನೋದನ್ನು ಪ್ರಚಾರ ಪಡಿಸ್ತಾ ಇದ್ದೀವಿ. ಈಗ ನಾವು ಹೇಳ್ತಾ ಇರುವಂಥದ್ದಕ್ಕೆ ಯೂನಿವರ್ಸಿಟಿ ದಾಖಲೆಗಳು ಇದೆ, ಸಂಪೂರ್ಣ DNA ಪ್ರತಿಯೊಂದ್ರದ್ದು ದಾಖಲೆಗಳಿದೆ. ಇವರು ಹೇಳುವಂಥದ್ದು ಕೆಲವ್ರಿಗೆ ಏನು ಮಾಡ್ತಾರೆ, ಕನ್ನಡಕ್ಕೂ ದ್ರಾವಿಡಗೂ ಏನೂ ಸಂಬಂಧ ಇಲ್ಲ ಅಂದ್ಬಿಡ್ತಾರೆ, ಕನ್ನಡಕ್ಕೆ ಸಂಸ್ಕೃತ ತಾಯಿ ಅಂತ ಹೇಳ್ಬಿಡ್ತಾರೆ. ಇಂಥದ್ದಕ್ಕೆ ಯಾವುದಕ್ಕೂ ದಾಖಲೆ